ಗೈಸ್ ಎಲ್ಲಿಗೆ ಅಂದರೆ ಕರ್ಕುಚ್ಚಿ ಹತ್ರ ಇರೋ ಸಿದ್ದೇಗೌಡ ಸರ್ಕಲ್. ಕರ್ಕುಚ್ಚಿ ಹಾಯ್ ಗೈಸ್, ನಾನು ನಿಮ್ಮ ಜೋಶ್ವರ್ ರೇಡರ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಎಲ್ಲಿಗೆ ಅಂದರೆ ಕರ್ಕುಚ್ಚಿ ಹತ್ರ ಇರೋ ಸಿದ್ದೇಗೌಡ ಸರ್ಕಲ್ ನಮ್ಮ ಅಕ್ಕವ್ರ ಮನೆಗೆ ಹೋಗ್ತಾ ಇದ್ದೀನಿ ಗೈಸ್. ನಿನ್ನೆ ಕಾಲ್ ಮಾಡಿದರು, ಮಕ್ಕಳೆಲ್ಲ ಬಾ ಅಂತಿದ್ರು, ಅದಕ್ಕೆ ಹೋಗ್ತಾ ಇದ್ದೀನಿ ಗೈಸ್. ಏನು ಗೊತ್ತಾ, ನಮ್ಮ ಭದ್ರಾವತಿಯಲ್ಲಿ ರೋಡ್ಗಳೆಲ್ಲ ರೆಡಿ ಆಗಿಬಿಟ್ರೆ ಸಖತ್ತಾಗಿರುತ್ತೆ ಗೈಸ್. ಇವಾಗ ಹೈವೇಗಳೆಲ್ಲ ರೆಡಿ ಮಾಡ್ತಾಯಿದ್ದಾರೆ, ಆದಷ್ಟು ಬೇಗ ರೆಡಿ ಮಾಡಿದ್ರೆ ಸಖತ್ತಾಗಿರುತ್ತೆ. ಇವಾಗ ಏನೊಂದು ಪ್ರಾಬ್ಲಮ್ ಅಂದರೆ ಎಕ್ಕೆ ಕಡೆಗೆ ಹೋಗ್ಬೇಕು ಅಂತಲೇ ಗೊತ್ತಾಗಲ್ಲ ಗೈಸ್. ಇವತ್ತು ಹೋಗಿ ಒಂದು ರೋಡಲ್ಲಿ ವಾಪಸ್ ಬಂದಿದ್ದೀನಿ ಗೈಸ್. ಒಳ್ಳೆ ಕಾಮಿಡಿ, ಎಲ್ಲ ನಗಾಡ್ತಿದ್ರು. ಈ ರೋಡ್ಗಳೆಲ್ಲ ಒಂದು ಸ್ವಲ್ಪ ರೆಡಿ ಮಾಡಿಬಿಟ್ರೆ ಸಖತ್ತಾಗಿರುತ್ತೆ ಗೈಸ್. ಇಲ್ಲೊಂದು ಸ್ವಲ್ಪ ದೂರಕ್ಕೆ ಚೆನ್ನಾಗೈತೆ, ರೋಡ್ ಮಾತ್ರ ಮಸ್ತಿದೆ. ಫುಲ್ ರೆಡಿಯಾಗಿದ್ದರೆ ಇನ್ನೂ ಸಖತ್ತಾಗಿರುತ್ತೆ ಗೈಸ್. ನಿಮಗೆಲ್ಲ ಒಂದು ಟಾಸ್ಕು ಏನು ಗೊತ್ತಾ, ನಾನು ಹೋಗ್ತಾ ಇದ್ದೀನಲ್ಲ ಈ ಪ್ಲೇಸು, ಇದು ಎಲ್ಲಿ ಅಂತ ಹೇಳಿ ಗೈಸ್, ನೋಡೋಣ. ನಿಮ್ಗೆ ಯಾರ್ಯಾರು ಗೊತ್ತಿದ್ದರೆ. ಅಂದರೆ ಚೆನ್ನಾಗಿದೆ ಪ್ಲೇಸ್, ಮಾತ್ರ ಸಕ್ಕತ್ತಾಗಿದೆ. ಹೊಳೆ ಇದು ಗೈಸ್. ನೇಚರ್ ಎಷ್ಟು ಬ್ಯೂಟಿಫುಲ್ ಅಲ್ವಾ, ಹೆಂಗೆ ಕಾಣಿಸ್ತಾ ಇದೆ ನೋಡಿ ಗೈಸ್, ಸಕ್ಕತ್ತಾಗಿದೆ ಮಾತ್ರ. ವಾವ್, ಮಳೆಗಾಲದಲ್ಲಿ ನೇಚರ್ ಎಂಜಾಯ್ ಮಾಡ್ಬೋದು ಗೈಸ್, ಸಕ್ಕತ್ತಾಗಿರುತ್ತೆ ಮಾತ್ರ. ಬಿಸಿಲುಗಾಲದಲ್ಲಿ ಮಾಡ್ಬೋದು, ಅಂದರೆ ಈ ಫೀಲ್ ಸಿಗಲ್ವಲ್ಲ ಗೈಸ್. ಸಕ್ಕತ್ತಾಗಿದೆ ಮಾತ್ರ ಗೈಸ್. ಇದು ನಮ್ಮ ಭದ್ರಾವತಿಯ ಭದ್ರಾ ಪೇಪರ್ ಮಿಲ್. ನಮ್ಮ ಭದ್ರಾವತಿಯಲ್ಲಿ ಇದೊಂದು ಫ್ಯಾಕ್ಟ್ರಿ ನಮಗೆ ಪ್ರೌಡ್ ಆಗುತ್ತೆ. ಇನ್ನೊಂದೇನೆಂದರೆ ಇದರೊಳಗೆಲ್ಲ ಹೋಗಿ ಸುತ್ತಾಡಿ ನಿಮಗೆಲ್ಲ ತೋರಿಸ್ಬೇಕು ಅಂತ ಆಸೆ ಇದೆ. ಒಂದು ದಿವಸ ತೋರಿಸ್ತೀನಿ, ನೋಡೋಣ, ಪರ್ಮಿಷನ್ ಕೇಳ್ಕೊಂಡೇ ಹೋಗೋಣ. ಹಂಗೆ ಬಿಡಲಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ ಗೈಸ್. ಪರ್ಮಿಷನ್ ತಗೊಂಡು ಮಾಡೋಂಗಿದ್ರೆ ಮಾಡೋಣ, ಅವ್ರು ಪರ್ಮಿಷನ್ ಕೊಟ್ಟರೆ ಮಾಡೋಣ ಗೈಸ್ ಒಂದು ದಿವಸ. ಗೈಸ್ ಹೋಗ್ತಾ ಇದ್ದೆ ಹಂಗೆ, ಈ ರೋಡಲ್ಲಿ ಏನೋ ಒಂಥರ ಚೆನ್ನಾಗಿತ್ತು. ಆ ಕಡೆ ಈ ಕಡೆ ಫುಲ್ಲು ಕಾಡು, ಸೆಂಟ್ರಲ್ ರೋಡು, ತಣ್ಣಗೆ ಗಾಳಿ ಬರ್ತಾಯಿತ್ತು. ಸಖತ್ತಾಗಿದೆ ಗೈಸ್ ಮಾತ್ರ. ಫುಲ್ ನೇಚರು ಸಖತ್ತಾಗಿ ಎಂಜಾಯ್ ಮಾಡ್ಬೋದು ಗೈಸ್. ಮಳೆಗಾಲದಲ್ಲಿ ನೇಚರ್ನ ಎಂಜಾಯ್ ಮಾಡ್ಬೇಕು ಗೈಸ್. ಮಳೆಗಾಲದಲ್ಲೂ ಎಂಜಾಯ್ ಮಾಡ್ಬೋದು, ಬಿಸಿಲುಗಾಲದಲ್ಲೂ ಮಾಡ್ಬೋದು. ಆದರೆ ಬಿಸಿಲುಗಾಲದಲ್ಲಿ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ ನೋಡಿ ಗೈಸ್ ಹೆಂಗಿದೆ. ಇದಕ್ಕಿಂತ ಹಿಂದೆ ಇನ್ನೊಂದು ಸ್ವಲ್ಪ ಸಖತ್ತಾಗಿತ್ತು, ಅಲ್ಲಿ ವೀಡಿಯೋ ಕ್ಲೀನಾಗಿ ಕವರ್ ಆಗಿಲ್ಲ ಗೈಸ್. ಅಂತೂ ಇಂತೂ ಅಕ್ಕವ್ರ ಮನೆಗೆ ಬಂದಾಯಿತು. ತುಂಬ ಎಕ್ಸೈಟೆಡ್ ಆಗಿದ್ದೀನಿ, ತುಂಬ ದಿವಸ ಆಗಿತ್ತು ನೋಡಿ. ಒಳಗೆ ಹೋಗ್ತಾಯಿದ್ದೀನಿ, ಅಕ್ಕ ಒಳಗಿದ್ದಾರೆ ನೋಡಿ ಗೈಸ್. ಅಕ್ಕನ ಮಾತಾಡಿಸ್ಕೊಂಡು ಊಟ ಮಾಡಿ, ಅದಕ್ಕಿಂತ ಮುಂಚೆ ಟೀ ಕುಡ್ದು, ಊಟ ಗೀಟ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಹೋಗಿ ಮಕ್ಳು ಸ್ಕೂಲ್ ಹತ್ರ ಹೋಗಿ ಮಕ್ಳನ್ನ ಮಾತಾಡಿಸ್ಕೊಂಡು ಮುದ್ದಾಡ್ಬಿಟ್ಟು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ ಬಂದೆ ಗೈಸ್. ತುಂಬ ದಿವಸ ಆಗಿತ್ತು ಗೈಸ್ ನೋಡಿ. ನಿನ್ನೆ ನೈಟ್ ಫೋನ್ ಮಾಡಿದರು, ಬಾ ಮಾಮ ಅಂತೇಳಿ. ಅಕ್ಕನ ಮಕ್ಕಳು ಇಷ್ಟು ಮುದ್ದಾಗಿ ಮಾಮ ಅಂತ ಕರಿತಿರ್ತಾರೆ ಗೈಸ್. ತುಂಬ ಇಷ್ಟ ನನಗೆ ಗೈಸ್. ಏನು ಗೊತ್ತಾ ಕಾಮಿಡಿ, ಬರ್ತಾಯಿದ್ದೆ, ಅಲ್ಲೊಂದು ಟರ್ನಿಂಗ್ ಸಿಕ್ತು. ಆ ಟರ್ನಿಂಗ್ ಹತ್ರ 3 ಜನ ಹೆಂಗಸರು ನಿಂತಿದ್ರು. ಏನು ಗೊತ್ತಾ ಕಾಮಿಡಿ, ಡ್ರಾಪ್ ಕೇಳಿದ್ರು, ಸರಿ ನಿಲ್ಲಿಸ್ದೆ. 3 ಜನನೂ ಹತ್ಕೊಳಕ್ಕೆ ಬರ್ತಾವ್ರೆ ಗೈಸ್. ಒಳ್ಳೆ ಕಾಮಿಡಿ. ಆಂಟಿ, ನಾನೇನು ಇದೇನು ಬಸ್ ಅಂದ್ಕೊಂಡಿದ್ದೀರಾ ಇಲ್ಲ ಕಾರ್ ಅಂದ್ಕೊಂಡಿದ್ದೀರಾ ಅಂತ ಕೇಳಿದೆ ಗೈಸ್. ಒಳ್ಳೆ ಕಾಮಿಡಿ, ಮಸ್ತು ಇತ್ತು ಮಾತ್ರ. ಆದರೆ ನಾನು ಹತ್ತಿಸ್ಕೊಳ್ಳಿಲ್ಲ ಗೈಸ್, ಒಬ್ರೂ ಹತ್ಸ್ಕೊಳ್ಳಿಲ್ಲ. ಅವರು ನನ್ನ ಮೇಲೆ ರೇಗಾಡ್ತಾ ಇದ್ದಾರೆ ಗೈಸ್. ಒಳ್ಳೆ ಕಾಮಿಡಿ ಗೈಸ್. ನಮ್ಮ ಭದ್ರಾವತಿಯಲ್ಲಿ ಒಂಥರ ಹೆಸರು ಮಾಡಿದೆ ಅಂತಲೇ ಹೇಳ್ಬೋದು ಈ ದೇವಸ್ಥಾನ. ತುಂಬ ಮದುವೆಗಳಂತೂ ಸಖತ್ತು ಆಗ್ತವೆ. ಜಾತ್ರೆ ಟೈಮಲ್ಲಿ ಇನ್ನೂ ಸಖತ್ತಾಗಿರುತ್ತೆ, ಹೆವಿ ರಶ್ ಇರುತ್ತೆ. 3 ದಿವಸ ಜಾತ್ರೆ ಆಗುತ್ತೆ, ಸಖತ್ತಾಗಿರುತ್ತೆ ಜಾತ್ರೆನೂ. ಕಾಣಿಸ್ತಿರಲ್ಲ ಅಂದ್ಕೊತೀನಿ ನಿಮಗೆ. ಒಂದು ದಿವಸ ವ್ಲಾಗ್ ಮಾಡೋಣ ಗೈಸ್, ಜಾತ್ರೆ ಟೈಮಲ್ಲಿ ಮಾಡ್ತೀನಿ ಗೈಸ್, ಚೆನ್ನಾಗಿರುತ್ತೆ, ಸಖತ್ತಾಗಿದೆ ಗೈಸ್. ಭದ್ರಾವತಿಯಲ್ಲಿ ಮಳೆ ಬರ್ತಾಯಿದೆ. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತೀನಿ ಗೈಸ್. ಥ್ಯಾಂಕ್ ಯು ಗೈಸ್, ಬಾಯ್. ನೋಡಿ ಗೈಸ್, ಹೆವಿ ಮಳೆ ಹೊಡಿತಾ ಇದೆ ಮಾತ್ರ, ಸಖತ್ತು ಮಳೆ ಗೈಸ್ ಭದ್ರಾವತಿಯಲ್ಲಿ. ಗೈಸ್ ಏನು ಗೊತ್ತಾ ಕಾಮಿಡಿ, ಇವಾಗಿನ್ನೂ ಮಳೆ ಹೊಡೆದಿದೆ. ಆಲೇ ನೋಡಿ ಗೈಸ್ ಹೆಂಗೆ ಬಿಸಿಲು ಹೊಡಿತಾ ಇದೆ, ಫುಲ್ ಕೆಚ್ತಾ ಇದೆ ಬಿಸಿಲು, ಕೈಯೆಲ್ಲ ಸುಡ್ತಾ ಇದೆ ಗೈಸ್. ಗಾಡಿ ಓಡ್ಸೋಕ್ಕೆ ಆಗ್ತಾಯಿಲ್ಲ. ಒಳ್ಳೆ ಕಾಮಿಡಿ ಇವತ್ತು. ಥ್ಯಾಂಕ್ ಯು ಗೈಸ್. ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ಕೊತಾ ಇದ್ದೀನಿ.
ಎಲ್ಲ ರೈಡ್ ಮಾಡ್ಬೇಕಾದ್ರೆ ಸೇಫಾಗಿ ರೈಡ್ ಮಾಡಿ, ಹೆಲ್ಮೆಟ್ ಯೂಸ್ ಮಾಡಿ, ಎಷ್ಟೇ ಫಾಸ್ಟಾಗಿ ಹೋದ್ರೂ ಸೇಫಾಗಿ ಹೋಗಿ ಗಾಯ್ಸ್. ಥ್ಯಾಂಕ್ ಯು ಗಾಯ್ಸ್, ಬಾಯ್.